ನಮಸ್ಕಾರ. ಇವತ್ತು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಸರ್ಕಾರ ಜೊತೆಗೆ ನಮ್ಮ ಒಬ್ಬ ನಿಷ್ಠಾವಂತ ರಾಜಕಾರಣಿ, ನಿಷ್ಠಾವಂತ ಸಚಿವರು ಕೃಷ್ಣ ಬೈರೇಗೌಡರು ಒಂದು ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ. ಅದು ಫುಟ್ಪಾತ್ ತೆರವು ಕಾರ್ಯಾಚರಣೆ ಮತ್ತು ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ. ಅದೊಂದು ರೀತಿಯಲ್ಲಿ ಒಳ್ಳೆಯದು ಅಂತ ಹೇಳ್ಬೋದು. ಆದರೆ ಫುಟ್ಪಾತನ್ನು ನಂಬಿಕೊಂಡು ಲಕ್ಷಾಂತರ ಕುಟುಂಬಗಳು ಜೀವನವನ್ನು ಮಾಡ್ತಾ ಇದ್ದಾವೆ. ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿ ಆಮೇಲೆ ಈ ಒಂದು ಕಾರ್ಯಾಚರಣೆ ಕೈಗೊಂಡಿದ್ರೆ ಬಹಳ ಒಳ್ಳೆಯದು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಏನಪ್ಪ ಸರ್ಕಾರ ಏನೋ ಟೀಕೆ ಮಾಡ್ತಾರೆ ಅನ್ನೋದು ಸಹಜ. ಆದರೆ ಸರ್ಕಾರ ಯಾವುದೋ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಾಗ ಕೋರ್ಟನ್ನು ಮುಂದೆ ತೋರಿಸಿ, ಕೋರ್ಟ್ ಆದೇಶವನ್ನು ಮುಂದೆ ತೋರಿಸಿ ಈ ರೀತಿಯ ಕಾರ್ಯಾಚರಣೆಯನ್ನು ಮಾಡಿ ಬಡಬಗ್ಗರಿಗೆ ತೊಂದರೆ ಕೊಡೋದು ಎಷ್ಟು ಸರಿ ಅನ್ನೋದು ನಮ್ಮ ಒಂದು ಪ್ರಶ್ನೆ. ನೀವು ನೋಡ್ಬೋದು, ಸನ್ಮಾನ್ಯ ಮಂತ್ರಿಗಳು, ಸನ್ಮಾನ್ಯ ಶಾಸಕರುಗಳು ಎಲ್ಲವನ್ನೂ ವಾಸ ಮಾಡುವಂತಹ ಸದಾಶಿವನಗರ, RME ಬಡಾವಣೆ, ಈ ಥರ ಒಂದು ಬಡಾವಣೆಗಳಲ್ಲಿ ತಮ್ಮ ಕಾವಲು ಸಿಬ್ಬಂದಿಯನ್ನ ಕೂರಿಸೋದಕ್ಕೆ ಫುಟ್ಪಾತಲ್ಲೇ ಮನೆ ಮಾಡಿಕೊಂಡು, ಫುಟ್ಪಾತಲ್ಲೇ ಶೆಡ್ಗಳನ್ನ ಹಾಕ್ಕೊಂಡು, ಫುಟ್ಪಾತನ್ನು ಅತಿಕ್ರಮಣ ಮಾಡಿಕೊಂಡು ಅವರು ತಮ್ಮ ಕಾರ್ಯಾಚರಣೆ ಮಾಡ್ತಾ ಇರ್ತಾರೆ. ಇದ್ರ ಮೇಲೆ ಯಾಕೆ ಮಾನ್ಯ ಸಚಿವರಾಗಲಿ ಸರ್ಕಾರ ಆಗಲಿ ಗಮನ ಹರಿಸ್ತಾ ಇಲ್ಲ? ಅದು ಒಂದು ಪ್ರಶ್ನೆ ಅಲ್ವಾ? ಅವರು ಅವರ ಸಿಬ್ಬಂದಿಗಳನ್ನ ತಮ್ಮ ಮನೆ ಒಳಗಡೆ ಸೇರಿಸ್ಕೊಳ್ಳದೆ ಫುಟ್ಪಾತಲ್ಲಿ ಅವ್ರಿಗೊಂದು ಶೆಡ್ಡನ್ನು ಹಾಕಿಕೊಟ್ಬಿಟ್ಟು ಫುಟ್ಪಾತಲ್ಲಿ ಜೀವನ ಮಾಡೋ ಥರ, ಫುಟ್ಪಾತಲ್ಲಿ ಡ್ಯೂಟಿ ಮಾಡೋ ಥರ ಮಾಡ್ತಾರೆ. ಅದರಿಂದ ಜನಗಳಿಗೆ ತೊಂದರೆ ಆಗಲ್ವಾ? ಅದು ಸರ್ಕಾರ ಜಾಗ ಅಲ್ವಾ? ಇದ್ರ ಬಗ್ಗೆ ಗಮನಕ್ಕೆ ತಗೊಳ್ಳಲ್ಲ. ದಯವಿಟ್ಟು ಸರ್ಕಾರ ಆಗಲಿ, ಮಾನ್ಯ ಕೃಷ್ಣ ಬೈರೇಗೌಡರಾಗಲಿ ಅವರ ಕಾರ್ಯಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ರ ಮೇಲೂ ಸ್ವಲ್ಪ ಕ್ರಮ ತಗೊಳ್ಳಿ. ಯಾಕಂದ್ರೆ ಬಡವರು ತಮ್ಮ ಜೀವನಕ್ಕೋಸ್ಕರ ಫುಟ್ಪಾತನ್ನ ಆಧರಿಸ್ಕೊಂಡು, ಫುಟ್ಪಾತನ್ನ ಅವಲಂಬಿಸ್ಕೊಂಡು ಲಕ್ಷಾಂತರ ಮಂದಿ ಜೀವನ ಮಾಡ್ತಾ ಇದ್ದಾರೆ. ಈಗ ಅವರನ್ನು ಅಲ್ಲಿಂದ ಒಕ್ಕಲೆಬ್ಬಿಸ್ಬಿಟ್ರೆ ಅವರು ಬೇರೆ ಕಡೆ ತಮ್ಮ ಮನಸ್ಸನ್ನ ಬದಲಾಯಿಸಿ ಬೇರೆ ಬೇರೆ ಚಟುವಟಿಕೆಗಳಿಗೆ ಆಸ್ಪದ ಮಾಡಿಕೊಟ್ಟಂಗಾಗಲ್ವ ಸರ್ಕಾರ? ಹಾಗಾಗಿ ಸರ್ಕಾರ ಏನೇ ಮಾಡಿದ್ರು ಕೂಡ ಸಮಾಜಕ್ಕೆ ಒಳ್ಳೆಯದನ್ನ ಮಾಡುತ್ತೆ ಅನ್ಕೊಂಡು ಭಾವಿಸೋದಾದ್ರೆ ಈ ತರಹದ ಚಟುವಟಿಕೆಗಳಿಗೂ ಕೂಡ ಕಡಿವಾಣವನ್ನು ಹಾಕಿ ಒಬ್ಬ ಮಿನಿಸ್ಟರ್ ಮನೆ ಮುಂದೆ, ಒಬ್ಬ MLA ಮನೆ ಮುಂದೆ, ಒಬ್ಬ ಯಾಕೆ ಮುಖ್ಯಮಂತ್ರಿ ಮನೆಗಳ ಮುಂದೆನೆ ತಮ್ಮ ಸಿಬ್ಬಂದಿಗಳಿಗೆ ಫುಟ್ಪಾತ್ ಮೇಲೆ ದೊಡ್ಡ ದೊಡ್ಡ ಶೆಡ್ಗಳನ್ನ ಹಾಕಿ ಒಂದು ವೈಭವದ ಇದನ್ನ ಕಲ್ಪಿಸ್ಕೊಟ್ಟಿದ್ದೀರಲ್ಲ, ಅದು ಫುಟ್ಪಾತ್ಗಳಲ್ವಾ? ಅಲ್ಲಿ ಜನಗಳು ಓಡಾಡಬಾರ್ದಾ? ಇಲ್ಲಿ ಜೀವನ ಮಾಡೋದಕ್ಕೆ ಫುಟ್ಪಾತ್ ಅನುಸರಿಸ್ಕೊಂಡ್ರೆ ನೀವು ಖಾಲಿ ಮಾಡಿಸ್ತಾ ಇದ್ದೀರಾ, ಒಡೆದಾಕ್ತೀರಾ, JCB ಗರ್ಜನೆ ಮಾಡ್ತಾ ಇದೆ. ಎಲ್ಲವೂ ಒಂದು ಕಡೆ ಇಟ್ಟು ನೋಡೋದಾದ್ರೆ ಮೊದಲು ಅಂಥ ವ್ಯಾಪಾರಿಗಳಿಗೆ ಒಂದು ಗೌರವದಿಂದ ಬದುಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಆಮೇಲೆ ನಿಮ್ಮ ಕಾರ್ಯಾಚರಣೆ ಮಾಡಿ, ಬೇಡ ಅಂತ ಹೇಳಲ್ಲ. ಏನೂ ಇಲ್ಲದೆ ಏಕಾಏಕಿ ದಿಢೀರ್ ನೀವು ಈ ಥರ ಕಾರ್ಯಾಚರಣೆ ಮಾಡಿದ್ರೆ ಪಾಪ ಅವ್ರು ಎಲ್ಲಿಗೆ ಹೋಗ್ಬೇಕು? ಜೀವನ ಹೇಗೆ ಮಾಡಬೇಕು? ಇದು ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ, ಒಂದು ಸಮಾಜದ ಸತ್ಪ್ರಜೆಯಾಗಿ ನಿಮಗೆ ಪ್ರಶ್ನೆಗಳನ್ನ ಕೇಳಿದ್ದೀನಿ. ದಯವಿಟ್ಟು ಅದರ ಮೇಲೂ ತಾವು ನಿಗಾ ವಹಿಸ್ತೀರಾ ಅಂತ ಭಾವಿಸ್ತೀನಿ. ಇದು ಮೀಡಿಯಾದವರಿಗೆ ನಾನು ಕ್ವಶನ್ ಹಾಕಿ ಅವ್ರನ್ನ ಮನವಿ ಮಾಡ್ಕೊಳ್ತಾ ಇರೋದು. ದಯವಿಟ್ಟು ಇದ್ರ ಮೇಲೂ ತಾವು ಗಮನ ಹರಿಸಿ ಅಂತ. ಧನ್ಯವಾದಗಳು.